ರಾಜ್ಯದಲ್ಲಿ ಸೆರೆ ಸಿಕ್ಕಿದ್ದ ಕಾಡಾನೆಯೊಂದು ಕೇರಳದ ವೈನಾಡ್ನಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ದಾಳಿ ಮಾಡಿ ಆತನನ್ನು ಕೊಂದಿತ್ತು. ಈಗ ಆ ವ್ಯಕ್ತಿಗೆ ರಾಜ್ಯ ಸರ್ಕಾರ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು. ಅದನ್ನು ಬಿಜೆಪಿ ಈಗ ವಿರೋಧಿಸಿದೆ. ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿಯ ತೀವ್ರ ಆಕ್ಷೇಪ. ಓಕೆ, ರಾಹುಲ್ ಗಾಂಧಿ ಅವರು ವಯನಾಡು ಕ್ಷೇತ್ರದ ಸಂಸದರು. ಅವರ ಆಜ್ಞೆಯಂತೆ ರಾಜ್ಯ ಸರ್ಕಾರ ದುಡ್ಡನ್ನು ಬಿಡುಗಡೆ ಮಾಡಿದೆ. ಕರ್ನಾಟಕದ ತೆರಿಗೆ ಹಣವನ್ನು ಕೇರಳಕ್ಕೆ ಬಿಡುಗಡೆ ಮಾಡಿದ್ಯಾಕೆ ಅಂತ ಸರ್ಕಾರಕ್ಕೆ ಖಡಕ್ಕಾಗಿ ಪ್ರಶ್ನೆ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು. ಇದು ರಾಹುಲ್ ಗಾಂಧಿ ಅವರ ಅಣತಿಯಂತೆ ಬಿಡುಗಡೆ ಮಾಡಿರೋದು. ಕೇರಳದಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟರೆ ಅದಕ್ಕೆ ನಮ್ಮ ರಾಜ್ಯದಿಂದ ಪರಿಹಾರ ಯಾಕೆ ಕೊಡಬೇಕು? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತೀರಾ ನೀವು. ನಮ್ಮ ತೆರಿಗೆ ಕೇರಳದ ಹಕ್ಕು ಅಂತ ಆಗ್ತಾ ಇದೆ. ಇದು ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಇದೇನು ಕಾಂಗ್ರೆಸ್ ಸರ್ಕಾರದ ಆಸ್ತಿ ಅಲ್ಲ ಕರ್ನಾಟಕ. ಹಾಗಾಗಿ ಅವ್ರಿಗೆ ಯಾಕೆ ಬಿಡುಗಡೆ ಮಾಡಬೇಕಾಗಿತ್ತು ಅಂತ ಬಿಜೆಪಿ, ಅದರಲ್ಲೂ ಪ್ರಮುಖವಾಗಿ ಆರ್ ಅಶೋಕ್ ಅವರು ಟ್ವೀಟ್ ಮುಖಾಂತರ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ಆನೆ ದಾಳಿಗೆ ಕೇರಳದಲ್ಲಿ ಮೃತಪಟ್ಟ ವ್ಯಕ್ತಿಗೆ ಕರ್ನಾಟಕದಿಂದ ಪರಿಹಾರ ಅವರು ರಾಜ್ಯದವರೇ ಕೊಟ್ಕೋತಾ ಇದ್ರು. ರಾಜ್ಯ ಸರ್ಕಾರದ ನಡೆಗೆ ಈಗ ಬಿಜೆಪಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಇದು ಬೇಲೂರು ಹತ್ರ ಒಂದು ಗಂಡಾನೆಯನ್ನು ಸೆರೆ ಹಿಡಿಯಲಾಗಿತ್ತು. ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಬಂಡೀಪುರ ಕಾಡಿಗೆ ಬಿಟ್ಟಿದ್ದರು. ಆ ಆನೆ ಕೇರಳದ ವೈನಾಡ್ನಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಅಟ್ಯಾಕ್ ಮಾಡಿ ಆತನನ್ನು ಕೊಂದು ಹಾಕಿತ್ತು. ಕೇರಳದಲ್ಲಿ ಕೊಂದು ಹಾಕಿದ್ರೆ ರಾಜ್ಯ ಸರ್ಕಾರದಿಂದ ಯಾಕೆ ಪರಿಹಾರ ಬಿಡುಗಡೆ ಮಾಡ್ತಾ ಇದ್ದೀರಾ? ಅವರ ರಾಜ್ಯ ಇದೆ, ಅವರ ಸರ್ಕಾರ ಇದೆ, ಅವರು ಬಿಡುಗಡೆ ಮಾಡ್ಕೋತಾರೆ. ಇದು ಬಿ ಜೆ ಪಿಗರು ಮಾಡ್ತಾ ಇರತಕ್ಕಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತಾ ಇದ್ದ ಕಾಂಗ್ರೆಸ್ಗೆ ಬಿಜೆಪಿ ಅವರು ನಮ್ಮ ತೆರಿಗೆ ಕೇರಳದ ಹಕ್ಕು ಅಂತ ಆಯ್ತಲ್ಲ ಅಂತ ಚಾಟಿ ಬೀಸಿದ್ದಾರೆ. ಇದಕ್ಕೆ ಯಾರಾದರೂ ಸರ್ಕಾರದ ವತಿಯಿಂದ ಉತ್ತರ ಕೊಟ್ಟರಾ ಹೇಗೆ? ಅರವಿಂದ್, ಆನೆ ರಾಜ್ಯದ್ದು ಅನ್ನುವಂಥ ಕಾರಣಕ್ಕಾಗಿ 15 ಲಕ್ಷ ಪರಿಹಾರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಜಟಾಪಟಿಗೆ ವೇದಿಕೆ ಒದಗಿಸಿಕೊಟ್ಟಿರುವಂಥದ್ದು. ಈಶ್ವರ್ ಖಂಡ್ರೆ ಅವರು ಈ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಗೆ ಕುರಿತಾಗಿ ಪತ್ರ ಏನು ಬರೆದಿದ್ದಾರೆ, ಅದೀಗ ರಾಜಕೀಯವಾಗಿ ಸದನದಲ್ಲೂ ಕೂಡ ಸದ್ದು ಮಾಡುವ ಸಾಧ್ಯತೆ ಇದೆ. ಇದನ್ನ ಬಿಜೆಪಿಯ ನಾಯಕರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಇವರು ದೆಹಲಿಗೆ ಹೋಗಿ ನನ್ನ ತೆರಿಗೆ ನಮ್ಮ ಹಕ್ಕು ಅಂತ ಜನಾಂದೋಲನ ಮಾಡ್ತೀರಾ, ಅಭಿಯಾನ ಮಾಡ್ತೀರಾ, ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇದ್ದೀರಾ, ನಮ್ಮ ತೆರಿಗೆ ದುಡ್ಡು ನಮ್ಗೆ ಕೊಡಿ ಅಂತ. ಈಗ ಕೊಟ್ಟಿರುವಂತಹ 15 ಲಕ್ಷ ಯಾರ ತೆರಿಗೆ ಇದು, ಯಾರ ಅಪ್ಪನ ಆಸ್ತಿ ಇದು ಅಂದ್ರೆ ರಾಜ್ಯ ಸರ್ಕಾರ ಎಐಸಿಸಿಯ ಆಸ್ತಿ ಆಗ್ಬಿಟ್ಟಿದೆಯಾ ಅನ್ನುವಂತಹ ರೀತಿಯಲ್ಲಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. 15 ಲಕ್ಷ ಪರಿಹಾರವನ್ನ ಕೇರಳ ಪಾಲ್ ಮಾಡಿರೋದು ಅದು ರಾಹುಲ್ ಗಾಂಧಿ ಅವರ ಆಣತಿ ಮೇರೆಗೆ. ಹೈಕಮಾಂಡ್ ಸಂಸ್ಕೃತಿ ಇಷ್ಟರ ಮಟ್ಟಿಗೆ ಇರಬಾರ್ದು ಅನ್ನುವಂತಹ ಟೀಕೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಸಾರ್ವಜನಿಕವಾಗಿಯೂ ಕೂಡ ಟೀಕೆಗೆ ಗುರಿ ಆಗ್ತಾ ಇದೆ ರಾಜ್ಯ ಸರ್ಕಾರದ ಈ ನಡೆ. ಡಿ ಕೆ ಶಿವಕುಮಾರ್ ಈ ಸಂಬಂಧಪಟ್ಟಂತೆ ಮಾತಾಡಿ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೊತೇನೆ ಅಂತ ಜಾಣವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಸದನದಲ್ಲಿ ಇವತ್ತು ಆ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡಿ ಸರ್ಕಾರದ ವಿರುದ್ಧ ತರಾಟೆ ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದುನೋಡಬೇಕಾಗುತ್ತೆ. ಒಟ್ಟಲ್ಲಿ ಸದನದಲ್ಲಿ ದೊಡ್ಡ ಸದ್ದು, ದೊಡ್ಡ ಒಂದು ರೀತಿಯಲ್ಲಿ ಜಟಾಪಟಿ ಅಂತೂ ಆಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್.